ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ಸಂಚಲನ ಮೂಡಿಸ್ತಾ ಇದೆ. ಅಶೋಕ್ ಮತ್ತು HDK ಆರೋಪಕ್ಕೆ ಸಿಎಂ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಹಾಗೂ ಸಂಸದ ಕೇಂದ್ರ ಮಂತ್ರಿಯಾದಂತಹ HD ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಮತ್ತೆ ಫೋನ್ ಕದ್ದಾಲಿಕೆ ಸದ್ದಾಗ್ತಿದೆಯಾ ಅನ್ನುವಂತಹ ಸಂದರ್ಭದಲ್ಲೇ ವಿರೋಧ ಪಕ್ಷದ ನಾಯಕರುಗಳಿಗೆ ರಿಯಾಕ್ಟ್ ಮಾಡಿರುವ ಸಿಎಂ ತಾಕಳ್ಳ ಇತರರನ್ನ ನಂಬ ಅಂತ ಈ ವೇಳೆ ವ್ಯಂಗ್ಯವಾಡಿದ್ದಾರೆ. ತಾಕಳ್ಳ ಪರರ ನಂಬ ಎಂಬ ಗಾದೆಯಂತಿದೆ ವಿಪಕ್ಷಗಳ ಹೇಳಿಕೆ ಎಂದಿದ್ದಾರೆ. ನನ್ನ ಶಿವಕುಮಾರ್ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡುವ ಪ್ರಯತ್ನ ಇದು ಎಂದಿದ್ದಾರೆ. ವಿರೋಧ ಪಕ್ಷದ ನಾಯಕರಿಂದ ಹುಳಿ ಹಿಂಡುವ ಪ್ರಯತ್ನವಾಗ್ತಾ ಇದೆ ಅಂತ ಗುಡುಗಿದ್ದಾರೆ. ನಮ್ಮದು ಹಾಲು ಜೇನಿನಂತಹ ಸಂಬಂಧ, ಇದಕ್ಕೆ ಹುಳಿ ಹಿಂಡೋ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆರೋಪ. ಅವರ ಕಾಲದಲ್ಲೂ ಗುಪ್ತಚರ ಇಲಾಖೆಗಳು ಸಿಎಂ ಬಳಿಯೇ ಇತ್ತಲ್ಲ, ಸಿಎಂ ಆದವ್ರ ಬಳಿಯೇ ಇತ್ತಲ್ಲ ಗುಪ್ತಚರ ಇಲಾಖೆ. ಹೇಳಿಕೆ ಗಮನಿಸಿದರೆ ತಮ್ಮ ಅನುಭವ ಹಿನ್ನೆಲೆಯಲ್ಲಿ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ಅಂದಿದ್ದಾರೆ. ಇನ್ನು ಮುಂದುವರೆದು ಸಿಎಂ ಹೇಳಿದ್ದು, ಪಕ್ಷದ ನಿರ್ಧಾರ ಅಂತಂದಾಗ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಆಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಸಿಎಂ ಗದ್ದುಗೆ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ನಿರ್ಧಾರವೇ ಅಂತಿಮವಾಗಿರುತ್ತೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು. ಏಕೆಂದರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದರು. ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದು, ಸಿಎಂ ಆಗಬೇಕು ಅಂತ ಅಂದ್ಕೊಂಡವರಿಂದ ಗುಪ್ತಚಾರಿಕೆ ಮಾಡಲಾಗ್ತಾ ಇದೆ, ಕದ್ದಾಲಿಕೆ ಹಿಂದೆಯೂ ಇತ್ತು, ಈಗ ಬಹಳ ಚೆನ್ನಾಗೇ ನಡೀತಾ ಇದೆ ಅಂತ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರು ಆರೋಪ ಮಾಡಿದ ಬೆನ್ನಲ್ಲೇ ಅಶೋಕ್ ಅವರು, ವಿಪಕ್ಷ ನಾಯಕರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು, ಶಾಡೋ ಸಿಎಂ ಅಂತ ಕರೆಸ್ಕೊಳ್ಳುವಂಥ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಗಂಭೀರ ಆರೋಪ ಮಾಡಿದರು. ಸಿಎಂ ಸಿದ್ದು ಸರ್ಕಾರದಿಂದ ಅನಧಿಕೃತ ತಂಡ ರಚನೆ ಮಾಡಲಾಗಿದೆ, SP-ಗೆ ತಂಡದ ನೇತೃತ್ವವನ್ನು ನೀಡಲಾಗಿದೆ, DK ಬೆಂಬಲಿಗರ ಮೇಲೆ ನಿಗಾ ಇಡೋದಕ್ಕೆ ಕದ್ದಾಲಿಕೆಯನ್ನು ಮಾಡ್ತಾ ಇದ್ದಾರೆ ಸಿಎಂ ಅಂತ ಒಂದು ಆರೋಪ ಮಾಡಿದರು. ಈ ವಿಚಾರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ. ತಾನು ಕಳ್ಳ ಪರರ ನಂಬ ಎಂಬ ಗಾದೆಯಂತಿದೆ ವಿಪಕ್ಷಗಳ ಹೇಳಿಕೆ ಅಂತ ತಿರುಗೇಟು ಕೊಟ್ಟಿದ್ದು. ನಮ್ಮಿಬ್ಬರ ನಡುವೆ ಹಾಲು ಜೇನಂತಿದೆ ನಮ್ಮಿಬ್ಬರ ಸಂಬಂಧ, DK ಮತ್ತು ನನ್ನ ಸಂಬಂಧ, ಹುಳಿ ಹಿಂಡೋ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ. ಯಾಕೆಂದರೆ ನೆನ್ನೆ ಅಶೋಕ್ ಅವರು ಕೂಡ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಸರ್ಕಾರ DK ಶಿವಕುಮಾರ್ ಕಡೆಯ ಶಾಸಕರ ಫೋನ್ಗಳನ್ನು ಟ್ಯಾಪ್ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಶಿವಕುಮಾರ್ ಅವರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸೋದಕ್ಕೆ ಸಿದ್ದರಾಮಯ್ಯ ಅವರು SP ನೇತೃತ್ವದಲ್ಲಿ ಅನಧಿಕೃತ ತಂಡವನ್ನು ರಚಿಸಿದ್ದಾರೆ. DK ಶಿವಕುಮಾರ್ ಕಡೆಯ ಶಾಸಕರ ಚಲನವಲನ ಏನು, ಅವರು ಏನು ಮಾತಾಡ್ತಾರೆ, ಎಲ್ಲೂ ಹೋಗ್ತಾರೆ, ಯಾರಿಗೆ ಫೋನ್ ಹಾಯಿಸ್ತಾರೆ, ಇದೆಲ್ಲದರ ಬಗ್ಗೆ ನಿಗಾ ವಹಿಸೋದಕ್ಕೆ ಫೋನ್ ಟ್ಯಾಪಿಂಗನ್ನು ಸಿದ್ದರಾಮಯ್ಯನವರೇ ಮಾಡಿಸ್ತಿದ್ದಾರೆ. ಏಕೆಂದರೆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ತಾನು ಕೂತ್ಕೋಬೇಕು ಅನ್ನುವಂಥ ಕಾರಣಕ್ಕೆ DK ಶಿವಕುಮಾರ್ ಇಷ್ಟೆಲ್ಲ ಕಸರತ್ತು ಮಾಡ್ತಿದ್ದಾರೆ ಅನ್ನುವಂಥ ಕಸರತ್ತು ಮಾಡ್ತಾ ಇರೋದ್ರಿಂದ ಆ ಒಂದು ಫೋನ್ ಟ್ಯಾಪಿಂಗ್ ಮಾಡಿದ್ರೆ ಇವೆಲ್ಲವನ್ನೂ ಕೂಡ ಅವರ ತಂತ್ರವನ್ನು ನಾವು ಉಲ್ಟಾ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಒಂದು ಕಡೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ವಿಪಕ್ಷಗಳ ನಾಯಕರುಗಳಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.